ಭಾಗ 5 ಒಕ್ಕೂಟ ಕಾರ್ಯಾಂಗ. ಅಧ್ಯಾಯ 1. ಕಲಂ 52 ರಾಷ್ಟ್ರಪತಿ. ಕಲಂ 53 ಒಕ್ಕೂಟದ ಕಾರ್ಯಾಂಗ ಅಧಿಕಾರ. ಕಲಂ 54 ರಾಷ್ಟ್ರಪತಿಯ ಚುನಾವಣೆ ವಿಧಾನ. ಕಲಂ 55 ರಾಷ್ಟ್ರಪತಿಯ ಚುನಾವಣೆಯ ಆಯ್ಕೆ. ಕಲಂ 56 ರಾಷ್ಟ್ರಪತಿಯ ಅಧಿಕಾರಾವಧಿ. ಕಲಂ 57 ಮರುಚುನಾವಣೆಗೆ ಅರ್ಹತೆ. ಕಲಂ 58 ರಾಷ್ಟ್ರಪತಿಯ ಚುನಾವಣಾ ಅರ್ಹತೆಗಳು. ಕಲಂ 59 ರಾಷ್ಟ್ರಪತಿಯ ಪದದ ಷರತ್ತುಗಳು ಮತ್ತು ವೇತನ ಸೌಲಭ್ಯ. ಕಲಂ 60 ಸುಪ್ರೀಂಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಂದ ರಾಷ್ಟ್ರಪತಿಗೆ ಪ್ರಮಾಣವಚನ ಬೋಧನೆ. ಕಲಂ 61 ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನ. ಕಲಂ 62 ರಾಷ್ಟ್ರಪತಿಯ ಪದವು ಖಾಲಿಯಾದಲ್ಲಿ ಅದನ್ನು ಭರ್ತಿ ಮಾಡಲು ಚುನಾವಣೆ ನಡೆಸುವ ಕಾಲ ಮತ್ತು ಆಕಸ್ಮಿಕ ಖಾಲಿ ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತನಾದ ವ್ಯಕ್ತಿಯ ಪದಾವಧಿ. ಕಲಂ 63 ಭಾರತದ ಉಪರಾಷ್ಟ್ರಪತಿಯ ನೇಮಕ. ಕಲಂ 64 ಉಪರಾಷ್ಟ್ರಪತಿಯು ತನ್ನ ಪದ ನಿಮಿತ್ತ ರಾಜ್ಯಸಭೆಯ ಸಭಾಪತಿಯಾಗಿರತಕ್ಕದ್ದು. ಕಲಂ 65 ರಾಷ್ಟ್ರಪತಿಯ ಪದವು ಆಕಸ್ಮಿಕವಾಗಿ ಖಾಲಿಯಾದಲ್ಲಿ ಅಥವಾ ರಾಷ್ಟ್ರಪತಿಯ ಗೈರು ಹಾಜರಿಯಲ್ಲಿ ಉಪರಾಷ್ಟ್ರಪತಿಯು ರಾಷ್ಟ್ರಪತಿಯಾಗಿ ಕಾರ್ಯ ನಡೆಸುವುದು ಅಥವಾ ಅವನ ಕಾರ್ಯಗಳನ್ನು ನಿರ್ವಹಿಸುವುದು. ಕಲಂ 66 ಉಪರಾಷ್ಟ್ರಪತಿಯ ಚುನಾವಣೆ. ಕಲಂ 67 ಉಪರಾಷ್ಟ್ರಪತಿಯ ಪದಾವಧಿ. ಕಲಂ 68 ಉಪರಾಷ್ಟ್ರಪತಿಯ ಪದವು ಖಾಲಿಯಾದಲ್ಲಿ ಅದನ್ನು ಭರ್ತಿ ಮಾಡಲು ಚುನಾವಣೆ ನಡೆಸುವ ಕಾಲ ಮತ್ತು ಆಕಸ್ಮಿಕ ಖಾಲಿ ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತನಾದ ವ್ಯಕ್ತಿಯ ಪದಾವಧಿ. ಕಲಂ 69 ರಾಷ್ಟ್ರಪತಿಯಿಂದ ಉಪರಾಷ್ಟ್ರಪತಿಗೆ ಪ್ರಮಾಣ ವಚನ. ಕಲಂ 70 ಇತರ ಆಕಸ್ಮಿಕ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯ ಪ್ರಕಾಯಗಳ ನಿರ್ವಹಣೆ. ಕಲಂ 71 ರಾಷ್ಟ್ರಪತಿಯ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಅಥವಾ ಸೇರಿದ ವಿಷಯಗಳು. ಕಲಂ 72 ಕೆಲವು ಪ್ರಕರಣಗಳಲ್ಲಿ ಕ್ಷಮಾದಾನ ಮುಂತಾದವುಗಳನ್ನು ಮಾಡಲು, ಶಿಕ್ಷೆಯನ್ನು ಅಮಾನತ್ತಿನಲ್ಲಿಡಲು, ಮಾಫಿ ಅಥವಾ ಪರಿವರ್ತನೆ ಮಾಡಲು ರಾಷ್ಟ್ರಪತಿಯವರಿಗೆ ಅಧಿಕಾರ. ಕಲಂ 73 ಒಕ್ಕೂಟದ ಕಾರ್ಯಾಂಗದ ಅಧಿಕಾರ ವ್ಯಾಪ್ತಿ. ಮಂತ್ರಿಮಂಡಲ 74. ಕಲಂ 74 ರಾಷ್ಟ್ರಪತಿಯವರಿಗೆ ಸಲಹೆ ನೀಡಲು ಇರುವ ಮಂತ್ರಿಮಂಡಲ. 74(1) ರಾಷ್ಟ್ರಪತಿಯವರಿಗೆ ನೆರವು ಮತ್ತು ಸಲಹೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಸಲಹೆ ನೀಡಬಹುದು. ಕಲಂ 75 ಮಂತ್ರಿಗಳ ಬಗ್ಗೆ ಇತರ ಉಪಬಂಧಗಳು. 75(1) ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡತಕ್ಕದ್ದು. 75(2) ರಾಷ್ಟ್ರಪತಿಯವರ ಇಷ್ಟಪರ್ಯಂತ ಪದವಿ ಮಾಡತಕ್ಕದ್ದು. 75(3) ಮಂತ್ರಿಮಂಡಲವು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರತಕ್ಕದ್ದು. 75(4) ಯಾರೇ ಮಂತ್ರಿಯು ತನ್ನ ಪದವಿಯನ್ನು ಸ್ವೀಕರಿಸುವ ಮುಂಚೆ ರಾಷ್ಟ್ರಪತಿಯವರಿಂದ ಪದವಿ ಮತ್ತು ಗೋಪ್ಯತಾ ಪಾಲನೆ ಪ್ರಮಾಣ ವಚನ ಸ್ವೀಕರಿಸಬೇಕು. 75(5) ಮಂತ್ರಿಯು 6 ತಿಂಗಳ ಅವಧಿಗೆ ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗದಿದ್ದರೆ ಮಂತ್ರಿ ಪದವಿ ಕಳೆದು ಹೋಗುತ್ತದೆ. 75(6) ಮಂತ್ರಿಗಳ ವೇತನ ಹಾಗೂ ಭತ್ಯೆಗಳು ಕಾಲಕಾಲಕ್ಕೆ ಸಂಸತ್ತು ಕಾನೂನು ಮೂಲಕ ನಿರ್ಧರಿಸುವುದು. ಕಲಂ 76 ಭಾರತದ ಮಹಾ ನ್ಯಾಯವಾದಿ ಅಟಾರ್ನಿ ಜನರಲ್. ಸರ್ಕಾರಿ ವ್ಯವಹಾರ ನಡವಳಿಕೆ. ಕಲಂ 77 ಭಾರತ ಸರ್ಕಾರದ ವ್ಯವಹಾರ ನಡವಳಿಕೆ. ಕಲಂ 78 ರಾಷ್ಟ್ರಪತಿಗೆ ಮಾಹಿತಿ ಇತ್ಯಾದಿಗಳನ್ನು ಒದಗಿಸುವ ವಿಚಾರಗಳಲ್ಲಿ ಪ್ರಧಾನಮಂತ್ರಿಯ ಕರ್ತವ್ಯಗಳು. ಅಧ್ಯಾಯ 2 ಸಂಸತ್ತು. 79(1) ಕಲಂ 79 ಸಂಸತ್ತಿನ ರಚನೆ. ಕಲಂ 80 ರಾಜ್ಯಸಭೆಯ ರಚನೆ. ಕಲಂ 81 ಲೋಕಸಭೆಯ ರಚನೆ. ಕಲಂ 82 ಪ್ರತಿ ಸಲದ ಜನಗಣತಿಯ ತರುವಾಯಿ ಮರು ಹೊಂದಾಣಿಕೆ. ಕಲಂ 83 ಸಂಸತ್ತಿನ ಸದನಗಳ ಅವಧಿ. ಕಲಂ 84 ಸಂಸತ್ತಿನ ಸದಸ್ಯತ್ವಕ್ಕೆ ಅರ್ಹತೆ. ಕಲಂ 85 ಸಂಸತ್ತಿನ ಅಧಿವೇಶನಗಳು, ಅಧಿವೇಶನದ ಮುಕ್ತಾಯ ಮತ್ತು ಲೋಕಸಭೆ ವಿಸರ್ಜನೆ. ಕಲಂ 86 ಸದನಗಳನ್ನು ಸಂಬೋಧಿಸಿ ಭಾಷಣ ಮಾಡಲು ಮತ್ತು ಸದನಗಳಿಗೆ ಸಂದೇಶಗಳನ್ನು ಕಳುಹಿಸಲು ರಾಷ್ಟ್ರಪತಿಗಿರುವ ಹಕ್ಕು. ಕಲಂ 87 ರಾಷ್ಟ್ರಪತಿಯಿಂದ ವಿಶೇಷ ಭಾಷಣ. ಕಲಂ 88 ಸದನಗಳ ಸಂಬಂಧದಲ್ಲಿ ಮಂತ್ರಿಗಳ ಮತ್ತು ಅಟಾರ್ನಿ ಜನರಲ್ನ ಹಕ್ಕುಗಳು. ಸಂಸತ್ತಿನ ಅಧಿಕಾರಗಳು. ಕಲಂ 89 ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿಗಳು. ಕಲಂ 90 ಉಪಸಭಾಪತಿ ಪದವಿಯನ್ನು ಖಾಲಿ ಮಾಡುವುದು ಮತ್ತು ಪದಕ್ಕೆ ರಾಜೀನಾಮೆ ನೀಡುವುದು ಮತ್ತು ಪದದಿಂದ ಅವನನ್ನು ತೆಗೆದುಹಾಕುವುದು. ಕಲಂ 91 ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ಅಥವಾ ಸಭಾಪತಿಯ ಪದದ ಕರ್ತವ್ಯಗಳನ್ನು ನೆರವೇರಿಸಲು ಉಪಸಭಾಪತಿಯ ಅಥವಾ ಇತರ ವ್ಯಕ್ತಿಯ ಅಧಿಕಾರ. ಕಲಂ 92 ಸಭಾಪತಿಯನ್ನು ಅಥವಾ ಉಪಸಭಾಪತಿಯನ್ನು ಪದದಿಂದ ತೆಗೆದುಹಾಕುವ ನಿರ್ಣಯವು ಪರ್ಯಾಯಾಲೋಚನೆಯಲ್ಲಿರುವಾಗ ಅವನು ಅಧ್ಯಕ್ಷತೆ ವಹಿಸತಕ್ಕದ್ದಲ್ಲ. ಕಲಂ 93 ಲೋಕಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು.
ಕಲಂ 94 ಲೋಕಸಭೆಯ ಅಧ್ಯಕ್ಷನು ಮತ್ತು ಉಪಾಧ್ಯಕ್ಷನು ಪದವಿಗಳನ್ನು ಖಾಲಿ ಮಾಡುವುದು, ಅವುಗಳಿಗೆ ರಾಜೀನಾಮೆ ನೀಡುವುದು ಮತ್ತು ಆ ಪದವಿಗಳಿಂದ ಅವರನ್ನು ತೆಗೆದುಹಾಕುವುದು. ಕಲಂ 95 ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಅಥವಾ ಅಧ್ಯಕ್ಷ ಕರ್ತವ್ಯಗಳನ್ನು ನೆರವೇರಿಸಲು ಉಪಾಧ್ಯಕ್ಷನ ಅಥವಾ ಇತರ ವ್ಯಕ್ತಿಯ ಅಧಿಕಾರ. ಕಲಂ 96 ಅಧ್ಯಕ್ಷರನ್ನು ಅಥವಾ ಉಪಾಧ್ಯಕ್ಷರನ್ನು ಪದದಿಂದ ತೆಗೆದುಹಾಕುವ ನಿರ್ಣಯವು ಪರ್ಯಾಯಾಲೋಚನೆಯಲ್ಲಿರುವಾಗ ಅವನು ಅಧ್ಯಕ್ಷ ವಹಿಸತಕ್ಕದ್ದಲ್ಲ. ಕಲಂ 97 ಸಭಾಪತಿಯ ಮತ್ತು ಉಪಸಭಾಪತಿಯ ಹಾಗೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ವೇತನಗಳು ಮತ್ತು ಭತ್ಯೆಗಳು. ಕಲಂ 98 ಸಂಸತ್ತಿನ ವ್ಯವಹಾರ ನಡವಳಿಕೆ. ಕಲಂ 99 ಸದಸ್ಯರಿಂದ ಪ್ರಮಾಣ ವಚನ ಅಥವಾ ದೃಢೀಕರಣ. ಕಲಂ 100 ಸದನಗಳಲ್ಲಿ ಮತದಾನ ಖಾಲಿ ಸ್ಥಾನಗಳು ಏನೇ ಇದ್ದಗೂ ಕಾರ್ಯನಿರ್ವಹಿಸಲು ಸದನಗಳ ಅಧಿಕಾರ. ಸದಸ್ಯರ ಅನರ್ಹತೆಗಳು 101. ಕಲಂ 101 ಸ್ಥಾನಗಳನ್ನು ಖಾಲಿ ಮಾಡುವುದು. ಕಲಂ 102 ಸದಸ್ಯತ್ವಕ್ಕೆ ಅನರ್ಹತೆಗಳು. ಕಲಂ 103 ಸದಸ್ಯರ ಅನರ್ಹತೆಗಳನ್ನು ಕುರಿತ ಪ್ರಶ್ನೆಗಳ ತೀರ್ಮಾನ. ಕಲಂ 104 99ನೇ ಅನುಚ್ಛೇದದ ಮೇರೆಗೆ ಪ್ರಮಾಣ ವಚನ ಮತ್ತು ದೃಢೀಕರಣ ಮಾಡುವುದಕ್ಕಿಂತ ಮುಂಚೆ ಅಥವಾ ಅನರ್ಹತೆ ಇಲ್ಲದಿರುವಾಗ ಅಥವಾ ಅನರ್ಹತೆ ಉಂಟಾದಾಗ ಸದಸ್ಯನಾಗಿ ಕುಳಿತರೆ ಮತ್ತು ಮತ ಕೊಟ್ಟರೆ ದಂಡ. ಕಲಂ 105 ಸಂಸತ್ತಿನ ಸದನಗಳು ಮತ್ತು ಅವುಗಳ ಸದಸ್ಯರ ಮತ್ತು ಸಮಿತಿಗಳ ಅಧಿಕಾರಗಳು, ವಿಶೇಷ ಅಧಿಕಾರಗಳು ಇತ್ಯಾದಿ. ಕಲಂ 106 ಸದಸ್ಯರ ವೇತನಗಳು ಮತ್ತು ಭತ್ಯೆಗಳು. ವಿಧಾಯಿ ಪ್ರಕ್ರಿಯೆಗಳು. ಕಲಂ 107 ವಿಧೇಯಕಗಳ ಮಂಡನೆಗೆ ಮತ್ತು ಅಂಗೀಕಾರಕ್ಕೆ ಸಂಬಂಧಿಸಿದ ಒಪ್ಪಂದಗಳು. ಕಲಂ 108 ಕೆಲವು ಸಂದರ್ಭಗಳಲ್ಲಿ ಉಭಯ ಸದನಗಳ ಜಂಟಿ ಅಧಿವೇಶನ. ಕಲಂ 109 ಧನ ವಿಧೇಯಕಗಳಿಗೆ ಸಂಬಂಧಿಸಿದಂತೆ ವಿಶೇಷ ಪ್ರಕ್ರಿಯೆ. ಕಲಂ 110 ಧನ ವಿಧೇಯಕಗಳು ಎಂಬುದರ ಪರಿಭಾಷೆ. ಕಲಂ 111 ವಿಧೇಯಕಗಳಿಗೆ ಅನುಮತಿ. ಹಣಕಾಸು ವಿಷಯಗಳ ಬಗ್ಗೆ ಪ್ರಕ್ರಿಯೆ. ಕಲಂ 112 ವಾರ್ಷಿಕ ಹಣಕಾಸು ವಿವರ ಪತ್ರ. ಕಲಂ 113 ಅಂದಾಜುಗಳ ಬಗ್ಗೆ ಸಂಸತ್ತಿನಲ್ಲಿ ಪ್ರಕ್ರಿಯೆ. ಕಲಂ 114 ಧನ ವಿನಿಯೋಗ ವಿಧೇಯಕಗಳು. ಕಲಂ 115 ಪೂರಕ ಅಧಿಕ ಅಥವಾ ಹೆಚ್ಚಿನ ಅನುದಾನಗಳು. ಕಲಂ 116 ಲೇಖಾನುದಾನಗಳು, ಪತ್ತಿನ ಅನುದಾನಗಳು ಮತ್ತು ಅಸಾಧಾರಣ ಅನುದಾನಗಳು. ಕಲಂ 117 ಹಣಕಾಸು ವಿಧೇಯಕಗಳ ಬಗ್ಗೆ ವಿಶೇಷ ಒಪ್ಪಂದಗಳು. ಸಾಮಾನ್ಯ ಪ್ರಕ್ರಿಯೆ. ಕಲಂ 118 ಪ್ರಕ್ರಿಯೆ ನಿಯಮಗಳು. ಕಲಂ 119 ಸಂಸತ್ತಿನಲ್ಲಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಯನ್ನು ಕಾನೂನಿನ ಮೂಲಕ ವಿನಿಮಯಗೊಳಿಸುವುದು. ಕಲಂ 120 ಸಂಸತ್ತಿನಲ್ಲಿ ಉಪಯೋಗಿಸತಕ್ಕ ಭಾಷೆ. ಕಲಂ 121 ಸಂಸತ್ತಿನಲ್ಲಿ ಚರ್ಚೆಯ ಮೇಲೆ ನಿರ್ಬಂಧ. ಕಲಂ 122 ನ್ಯಾಯಾಲಯಗಳು ಸಂಸತ್ತಿನ ವ್ಯವಹಾರಗಳ ಬಗ್ಗೆ ವಿಚಾರಣೆ ನಡೆಸದಿರುವುದು. ಅಧ್ಯಾಯ 3 ರಾಷ್ಟ್ರಪತಿಯ ವಿಧಾಯಿ ಅಧಿಕಾರಗಳು. ಕಲಂ 123 ಸುಗ್ರೀವಾಜ್ಞೆ ಸಂಸತ್ತಿನ ವಿರಾಮ ಕಾಲದಲ್ಲಿ ಅಧ್ಯಾದೇಶಗಳನ್ನು ಹೊರಡಿಸಲು ರಾಷ್ಟ್ರಪತಿಯ ಅಧಿಕಾರ. ಅಧ್ಯಾಯ 4 ಒಕ್ಕೂಟದ ನ್ಯಾಯಾಂಗ. ಕಲಂ 124 ಸುಪ್ರೀಂಕೋರ್ಟಿನ ಸ್ಥಾಪನೆ, ರಚನೆ ಮತ್ತು ನ್ಯಾಯಾಧೀಶರ ನೇಮಕ. ಕಲಂ 125 ನ್ಯಾಯಾಧೀಶರ ವೇತನ ಮತ್ತು ಇತರ ವಿಷಯಗಳು. ಕಲಂ 126 ಹಂಗಾಮಿ ಮುಖ್ಯ ನ್ಯಾಯಾಧೀಶರ ನೇಮಕಾತಿ. ಕಲಂ 127 ತಾತ್ಕಾಲಿಕ ನ್ಯಾಯಾಧೀಶರ ನೇಮಕಾತಿ. ಕಲಂ 128 ಸುಪ್ರೀಂಕೋರ್ಟಿನ ಕಾರ್ಯಕಲಾಪಗಳಲ್ಲಿ ನಿವೃತ್ತ ನ್ಯಾಯಾಧೀಶರ ಹಾಜರಿ. ಕಲಂ 129 ದಾಖಲೆಯ ನ್ಯಾಯಾಲಯವಾಗಿ ಸರ್ವೋಚ್ಚ ನ್ಯಾಯಾಲಯ. ಕಲಂ 130 ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಸ್ಥಾನ. ಕಲಂ 131 ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ. 131 ರದ್ದುಪಡಿಸಲಾಗಿದೆ. ಕಲಂ 132 ಸರ್ವೋಚ್ಚ ನ್ಯಾಯಾಲಯದ ಅಪೀಲು, ಮನವಿ ಅಧಿಕಾರ ವ್ಯಾಪ್ತಿ. ಕಲಂ 133 ಸಿವಿಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಅಪೀಲು ಅಧಿಕಾರ. ಕಲಂ 134 ಕ್ರಿಮಿನಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಅಧಿಕಾರ. 134 ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು ದೃಢೀಕರಣ. ಕಲಂ 135 ಒಕ್ಕೂಟ ನ್ಯಾಯಾಂಗದ ವ್ಯಾಪ್ತಿ ಮತ್ತು ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯ ಚಲಾಯಿಸುವುದು. ಕಲಂ 136 ಅಪೀಲು ಸಲ್ಲಿಸಲು ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿ. ಕಲಂ 137 ತನ್ನ ತೀರ್ಪುಗಳನ್ನು ಅಥವಾ ಆದೇಶಗಳನ್ನು ಪುನರ್ ಪರಿಶೀಲಿಸುವ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ. ಕಲಂ 138 ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿಯನ್ನು ಹೆಚ್ಚಿಸುವುದು.
ಕಲಂ 139 ಕೆಲವು ರಿಟ್ಗಳನ್ನು ಹೊರಡಿಸಲು ಸುಪ್ರೀಂಕೋರ್ಟಿಗೆ ನೀಡಲಾಗಿರುವ ಅಧಿಕಾರ. 139 ಎ ಕೆಲವು ಪ್ರಕರಣಗಳ ವರ್ಗಾವಣೆ. ಕಲಂ 140 ಸರ್ವೋಚ್ಚ ನ್ಯಾಯಾಲಯದ ಪೂರಕ ಅಧಿಕಾರಗಳು. ಕಲಂ 141 ಎಲ್ಲಾ ನ್ಯಾಯಾಲಯಗಳಿಗೂ ಸರ್ವೋಚ್ಚ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟ ಕಾನೂನುಗಳು ಅನ್ವಯಿಸುತ್ತವೆ.